ಇಲ್ಲಿ ಒಂದೊಂದಾಗಿ ತಗೊಳ್ಳೋದು. Hi guys, welcome back to my YouTube channel. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ರ್ಯಾಂಡಮ್ ವ್ಲಾಗ್. ಏನ್ ಮಾಡ್ತೀನಿ ಏನೋ ಎತ್ತ ಅಂತ ನೀವು ನೋಡ್ತಾ ಇರಿ. ಸೊ ಬನ್ನಿ ನೋಡೋಣ ಏನೇನ್ ಮಾಡ್ತೀನಿ ಇವತ್ತು. ನಾನು ಅಮೆಝಾನ್ ಇಂದ ಸ್ವಲ್ಪ ಐಟಮ್ಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಇವಾಗ ಡೆಲಿವರ್ ಆಗಿದೆ. ಸೊ ನೋಡೋಣ ಏನು ಅದು ಅಂತ ನಿಮ್ಗೂ ತೋರಿಸ್ತೀನಿ. ಸೊ ಇಲ್ಲಿದೆ ಪ್ಯಾಕೇಜ್. ತರನ್ ತರನ್. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇವಾಗ ಅನ್ಪ್ಯಾಕ್ ಮಾಡೋಣ. ಸಿಸರ್ಸ್ ಅಂತ ಫಸ್ಟ್ ಇದು ಓಪನ್ ಮಾಡೋಣ. ನನಗೆ ಅಮೆಝಾನ್ ಪ್ಯಾಕೇಜ್ ಓಪನ್ ಮಾಡೋದೇ ಕಷ್ಟ ಗೈಸ್. ಸಖತ್ ಕಷ್ಟಪಡ್ತೀನಿ ಓಪನ್ ಮಾಡಕ್ಕೆ. ನೋಡಿದ್ರಾ ಹೇಳ್ದೆ ತಾನೆ. ಸೊ ಇದು ಬಂದು ಒಂದು ಮಿನಿ ಡಸ್ಟ್ಬಿನ್. ನನ್ನ ರೂಮ್ ಒಂದು ಡಸ್ಟ್ಬಿನ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಇದು ಆರ್ಡರ್ ಮಾಡಿದ್ದು. ಸೊ ನೆಕ್ಸ್ಟ್ ಬಂದು ಇದು ಆಕ್ಚುಲಿ ವುಮೆನ್ ಸೈನ್ಸ್ ಅಂತಾನೆ ಹೇಳ್ಬೋದು. ಸೊ ನಾನು ಇದನ್ನ ರೀಲ್ಸ್ ಅಲ್ಲೆಲ್ಲ ನೋಡಿದ್ದೆ. ಸೊ ಅದಕ್ಕೆ ವೈ ನಾಟ್ ಟ್ರೈ ಇಟ್ ಅಂತ ನಾನು ಆರ್ಡರ್ ಮಾಡಿದೆ ಈ ಪ್ಯಾಕೇಜು. ದಿಸ್ ಇಸ್ ಫಾರ್ ಆಕ್ಚುಲಿ ವುಮೆನ್ ಸ್ಯಾನಿಟರಿ ಪ್ಯಾಡ್ಸ್ ಇಟ್ಕೊಳ್ಳಕ್ಕೆ. ಬಾತ್ರೂಮ್ ಅಲ್ಲಿ ಅಲ್ಲಿ ಇಲ್ಲಿ ಹಂಗೆ ಸ್ಯಾನಿಟರಿ ಪ್ಯಾಡ್ಸ್ ಇಟ್ಟಿರೋದು, ಒಂದು ಬ್ಯಾಗಲ್ಲಿ ಹಾಕಿಟ್ಟಿರೋದು ಅದು ಇದಕ್ಕಿಂತ. ಸೊ ಪ್ಯಾಡ್ಸ್ ನ ಇದೊಳಗಡೆ ಹಾಕೋದು. ಸೊ ಹಾಕಿದ್ಮೇಲೆ ಇದು ಸುಮ್ಮನೆ ಇದು ಹೆವಿ ಏನಿಲ್ಲ, ಇದು ಫ್ಲಾಟ್. ಸೊ ಸುಮ್ಮನೆ ಹಿಂಗೆ ಬಾಲ್ ಮೌಂಟ್ ಮಾಡಿ ಇದು ಮಾಡೋದು. ಅವರೇ ಇದು ಕೊಟ್ಟಿದ್ದಾರೆ ಸ್ಟಿಕ್ ಮಾಡಕ್ಕೆ. ಸ್ಟಿಕ್ ಮಾಡಿ ಇಲ್ಲಿ ಲಾಕ್ ಮಾಡೋದು. ಸೊ ಇಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ನ ಹಾಕಿ we have to close this. Sorry. ಯಾ ಕ್ಲೋಸ್ ಮಾಡೋದು. ಸೊ ಇಲ್ಲಿ ಸ್ಯಾನಿಟರಿ ಪ್ಯಾಡ್ಸ್ ಹಾಕಿ ಒಂದೊಂದಾಗಿ ನಾವು ತಗೊಳ್ಳೋದು. ಸೊ ಐ ಶೋ ಯು ಗೈಸ್ ಹೌ ಇಟ್ ಈಸ್ ಅಂತ. ಒಂದು ಪ್ಯಾಡ್ಸ್ ಹಾಕಿ ತೋರಿಸ್ತೀನಿ ಯಾವ ತರ ಅಂತ. ಸೊ ಐ ಬಿ ರೈಟ್ ಬ್ಯಾಕ್. ಸೊ ಈ ತರ. ಸೊ ನೀವಿಲ್ಲಿ ಒಂದೊಂದಾಗಿ ತಗೊಳ್ಳೋದು. ಸೊ ಈಸಿ. ಏನು ಯಾರಿಗೂ ಏನು ಬಂದವ್ರಿಗೆ ನೋಡ್ದವ್ರಿಗೆ ಏನು ಅನ್ಸಲ್ಲ. ಏನಾದ್ರು ಒಂಥರ ಇರತ್ತೆ ಅಂತ ನಮ್ಗೂ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಸೊ ಇಟ್ ಇಸ್ ವೆರಿ ಯೂಸ್ಫುಲ್. ಈಗ ಇದನ್ನ ಇಲ್ಲಿ ಇಡೋದಿಕ್ಕೆ ನಾವು ವ್ಯವಸ್ಥೆ ಮಾಡ್ಬೇಕು. ಇದು ಟೇಬಲ್ ನಾವು ಕ್ಲೀನ್ ಮಾಡ್ಬೇಕು ಇವಾಗ. ಅದೇ ನನ್ ಟೈಮ್ ಇದೆಯತ್ತೆ. ಇಲ್ಲಿ ನೋಡಿ ಹಿಂಗೆ ಮಲ್ಕೊಂಡಿದ್ದಾನೆ.
ಬುಜ್ಜಿಮಾ ಬುಜ್ಜಿಮಾ ಸೊ ಕ್ಲೀನ್ ಮಾಡಿ ಸಿಗ್ತೀನಿ ಗೈಸ್ ನಿಮಗೆ ವಾಪಸ್. ಕ್ಲೀನಿಂಗ್ ಆಯ್ತು, ಅದನ್ನ ಅಲ್ಲಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಕುತ್ಕೊಂಡು ಓದ್ಬೇಕು, ನಾಳೆಯಿಂದ ಎಕ್ಸಾಮ್ ಇದೆ. ಸೊ ಓದ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಓನ್ ಬೇಕು ಬುಜ್ಜಿಮಾ, ಓನ್ ಬೇಕು ಬುಜ್ಜಿಮಾ. ಓಯ್, ಸೊ ನಾನು ಆಸ್ಮಾ ಇಟ್ಕೊಂಡಿದ್ದೀನಿ. ಅದು ಅವನು ಏನೋ ರೋಬೋಟ್ ಅಂತ ಅನ್ಕೊಂಡು ಅವನು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ ಮಾಡ್ತಿರೋದು. ಓಯ್ ಬುಜ್ಜಿಮಾ. ಹಾಯ್ 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 ಬುಜ್ಜಿಮಾ. ಅಗೇನ್ ಗೆಸ್ಟ್ ಅಪಿಯರೆನ್ಸ್ ಒಂದು. ಸೊ ನಿಮ್ಗೆ ನಮ್ಮ ಸ್ಟ್ರೀಟ್ ವ್ಯೂ ತೋರಿಸ್ತೀನಿ. ಸೊ ನಮ್ಮಪ್ಪ ಸುಮ್ಮನೆ ಗೇಟ್ ತೆಗ್ದಿರೋದು ನೋಡಿ, ಆಚೆ ಹೋಗ್ಬಿಟ್ಟ. ಮೂಸಿದ್ರು ಅಷ್ಟು ಸತಿ ತಿರ್ಗಾ ಮೂಸೋದು. ನಮ್ಮ ಮನೆ ಅದು ಇದು ಅಂತ ಗೊತ್ತಿದ್ರು ಮೂಸ್ತಾ ಇರ್ತಾನೆ. ಓಯ್, ಇವಾಗ ಬಿಟ್ರೆ ಸಾಕು ಕೆಳಗೆ ಓಡೋಗ್ಬಿಡ್ತಾನೆ. ಅಷ್ಟು ಹುಷಾರಾಗಿರ್ಬೇಕು ಇವನ ಹತ್ರ. ಒಂದ್ ನಿಮಿಷ ಬಿಟ್ರೆ ಸಾಕು ಕೆಳಗಡೆ ನಮ್ಮ ಅಜ್ಜಿ ಮನೆಗೆ ಓಡೋಗ್ಬಿಡ್ತಾನೆ. ತುಂಬಾ ಹುಷಾರಾಗಿರ್ಬೇಕು ಇವನ ಹತ್ರ. ಸೊ ಆಕ್ಚುಲಿ ಇಲ್ಲಿ ವಾಯ್ಸ್ ರೆಕಾರ್ಡ್ ಆಗಿಲ್ಲ. ಸೊ ನಮ್ಮ ಅಜ್ಜಿ ಮತ್ತೆ ನಮ್ಮ ಅತ್ತೆ ಫಾರ್ ದ ಫಸ್ಟ್ ಟೈಮ್ ನನ್ನ ವ್ಲಾಗಲ್ಲಿ ಬರ್ತಿರೋದು. ಸೊ ಮೈಕ್ ಆನ್ ಆಗಿರ್ಲಿಲ್ವೋ ಅಥವಾ ಏನೋ ಗೊತ್ತಿಲ್ಲ, ವಾಯ್ಸ್ ರೆಕಾರ್ಡೇ ಆಗಿಲ್ಲ. ಆಕ್ಚುಲಿ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. ಸೊ ನಮ್ಮ ಅಜ್ಜಿ ಹತ್ರ ಓಲ್ಡ್ ಕಲೆಕ್ಷನ್ಸು, ನೋಕಿಯಾ ಫೋನ್. ಇದನ್ನ ಎಷ್ಟು ವರ್ಷದಿಂದ ನಾನು ಯೂಸ್ ಮಾಡಿದ್ದೀನಿ ಅಂದ್ರೆ ತುಂಬಾ ವರ್ಷದಿಂದ ಯೂಸ್ ಮಾಡಿದ್ದೀನಿ. ಮತ್ತೆ ಇದು ಸಾಂಗ್ ಕೇಳಕ್ಕೆ, ಇದಂತೂ ತುಂಬಾ ಜನ ಗೊತ್ತಿರತ್ತೆ ಏನದು ಅಂತ. ಅಷ್ಟು ಸಾಂಗ್ಸ್ ಕೇಳಿದ್ದೀನಿ ಗೈಸ್, ಅಷ್ಟು ಸಾಂಗ್ಸು ಒಂದು ಚೂರು ಬಿಟ್ಟಿಲ್ಲ. ಯಾವಾಗ ನೋಡಿದ್ರೆ ಆಚೆ ಹೋಗಕ್ಕೆಲ್ಲ ಅದು ಇದು ಅಂತ ತುಂಬಾ ಕೇಳ್ಬಿಟ್ಟಿದ್ದೀನಿ ಇದರಲ್ಲಿ. ಅದೆಲ್ಲ ಒಂಥರ ನೈಸ್ ಮೆಮೊರೀಸ್. ಸೊ ಗೈಸ್ ಆಕ್ಚುಲಿ ರಿಯೋನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕಾಗಿತ್ತು. ಒಂದೊಂದು ಫಾಲೋ ಅಪ್ ಚೆಕ್ಅಪ್ ಇತ್ತು, ಬಟ್ ಕರ್ಕೊಂಡು ಹೋಗಕ್ ಆಗಿಲ್ಲ. ಸೊ ಐ ಥಾಟ್ ವೈ ನಾಟ್ ಟ್ರೈ ಸಮ್ ಡೆಸರ್ಟ್ ಅಂತ. ಸೊ ನಾನು ಇದನ್ನ ಸ್ಕೂಲಲ್ಲಿ ಮಾಡಿದ್ದೆ, ನಾನ್ ಫೇರ್ ಕುಕಿಂಗ್ ಅಂತ ಕಾಂಪಿಟೇಷನ್ ಅಲ್ಲಿ ಸ್ಕೂಲಲ್ಲಿ ಮಾಡಿದ್ದೆ. ಸೊ ಅದನ್ನ ನಾನು ಇವತ್ತು ತಿರ್ಗಾ ಮಾಡೋಣ ಆಫ್ಟರ್ ಅ ವೆರಿ ವೆರಿ ಲಾಂಗ್ ಟೈಮ್, ಆಫ್ಟರ್ ಮೋರ್ ದೆನ್ 4-5 years ಅನ್ಸತ್ತೆ. ನಾಟ್ ಮೋರ್ ದೆನ್ 4-5 years, ಇನ್ನೂ ಜಾಸ್ತಿನೇ. ಮೋಸ್ಟ್ಲಿ ನಾನು 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಅಲ್ಲೋ ಮಾಡಿದ್ದೀನಿ. ಸೊ ಆ ರೆಸಿಪಿನ ಇವಾಗ ಮಾಡೋಣ ಅಂತ. ಸೊ ಏನ್ ಇಂಗ್ರೀಡಿಯೆಂಟ್ಸ್ ಇಲ್ಲ, ಮ್ಯಾರಿ ಬಿಸ್ಕೆಟ್, ಹರ್ಷಿ ಸಿರಪ್, ಜೆಮ್ಸ್ ಅಥವಾ ಶಾರ್ಟ್ಸ್ ಯಾವ್ದಾದ್ರು ಒಂದಿದ್ರೆ ಅದು ಓಕೆನಾ. ಸೊ ತೋರಿಸ್ತೀನಿ ಹೆಂಗ್ ಮಾಡ್ತೀನಿ ಅಂತ ನಿಮ್ಗೂ. ಗೈಸ್ ಅಡುಗೆ ಮನೆಗೆ ಬಂದೆ, ಮಿಕ್ಸಿ ರೆಡಿ ಇಟ್ಕೊಂಡಿದ್ದೀನಿ. ಬಿಸ್ಕೆಟ್ ಹುಡುಕ್ತಾ ಇದ್ದೀನಿ, ಬಿಸ್ಕೆಟ್ ಸಿಗ್ತಿಲ್ಲ. ನಮ್ಮ ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಅಥವಾ ನಾನ್ ಕಿಚನ್ಗೆ ಬರಲ್ಲ ಅಂತ ನನಗೆ ಎಲ್ಲಿ ಇರತ್ತೆ ಅಂತ ಗೊತ್ತಾಗ್ತಿಲ್ವಾ, ನನಗ್ ಗೊತ್ತಿಲ್ಲ. ಎಲ್ಲಿದೆ ನಮ್ಮನ್ನ ಕೇಳಕ್ ಹೋಗ್ತಾ ಇದ್ದೀನಿ. ನಮ್ಮ ಅಜ್ಜಿ ಮನೆಗಿದ್ದಾರೆ. ಮಾರಿ ಬಿಸ್ಕೆಟ್ ಅಲ್ಲಮ್ಮ, ರಿಯಲ್ ತಿನ್ನಲ್ಲ ಅಂತ ಮಾರಿ ಬಿಸ್ಕೆಟ್ ತರ್ತಾ ಇಲ್ಲ. ನಾನು ಡೆಸರ್ಟ್ ಮಾಡೋಣ ಅನ್ಕೊಂಡೆ. ಸೊ ಗೈಸ್ ಬಿಸ್ಕೆಟ್ ಸಿಕ್ತು. ಸೊ ಇದನ್ನ ನಾವು ಪೌಡರ್ ಮಾಡ್ಕೋಬೇಕು. ಇವನಿಗೆ ಮ್ಯಾರಿ ಬಿಸ್ಕೆಟ್ ಸ್ಮೆಲ್ ಬಂತು ನೋಡಿ, ಅದಕ್ಕೆ ಬಂದ್ಬಿಟ್ಟ. ಆಯ್ತು, ಇವಾಗ ಮಿಕ್ಸಿ ಆಯ್ತು ನೋಡಿ. ಅಲ್ಲಿ ಬುಜ್ಜಿಮಾ ನೀನ್ ತಿನ್ಬಾರ್ದು. ನೋ, ಡೌನ್ ಡೌನ್ ಮಾಡು ಗುಜ್ಜಿ ಬಾಯ್. ಅವನ್ನ ಕೇಳ್ತಿರೋದು. ನೋ ನೋ, ನಡಿ 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 ನಡಿ. ಸೊ ಪೌಡರ್ ರೆಡಿ ಇದೆ, ಹರ್ಷಿ ಸಿರಪ್, ಜೆಮ್ಸ್ ಡನ್. ಸೊ ತೋರಿಸ್ತೀನಿ ಹೆಂಗ್ ಮಾಡೋದು ಅಂತ.
ಈಗ ಇಲ್ಲಿ ಲೇಯರ್ ವೈಸ್ ಹಾಕೋಬೇಕು. ಸೊ ಇಷ್ಟು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಹರ್ಷಿ ಸಿರಪ್. ಏನ್ ಬೇಕು ಹಾ? ಏನಕ್ಕೆ ಸ್ಪೀಕ್ ಮಾಡ್ತಿರೋದು? ಸೊ ಇವಾಗ ಇದಾಯ್ತು. ಇವಾಗ ಒಂಚೂರು ಜಮ್ಸ್ ಹಾಕೋಬೇಕು. ಕಟ್ ಮಾಡ್ಕೊಂಬರ್ತೀನಿ ಒಂದು ನಿಮಿಷ. ನೋಡಿ, ನೋ ನೋ. ಸೊ ಈ ತರ ಹಾಕೋಬೇಕು. ಹಂಗೆ ಲೇಯರ್ ವೈಸ್ ಮಾಡಬೇಕು. ಓಕೆನಾ? ಸೊ ಲೇಯರ್ ಮಾಡಿ ನಾನು ನಿಮಗೆ ಫೈನಲ್ ತೋರಿಸ್ತೀನಿ. ಸೊ ಗೈಸ್ ಈ ತರ ಬರುತ್ತೆ. ಟೇಸ್ಟ್ ಮಾಡೋಣ. ತುಂಬಾ ಚಾಕ್ಲೇಟಿ. ಸಾಕಾಗಿದೆ ಗೈಸ್. ಐ ನೋ ಇಟ್ಸ್ ಅನ್ಹೆಲ್ದಿ, ಬಟ್ ತುಂಬಾ ರೇರ್ ಆಗಿ ತಿಂದ್ರೆ ಇಟ್ ಈಸ್ ರಿಯಲಿ ವೆರಿ ವೆರಿ ಗುಡ್. ಸೊ ನಾನು ಇದನ್ನ ಮುಗಿಸ್ಕೊಂಡು ನಿಮಗೆ ಮತ್ತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಾಮೆಂಟ್ ಮಾಡಿ. See you guys all in my next video. Until then, take care. Bye bye. Love you. Bye ಮಾಡು ಬುಜ್ಜಮ್ಮ. ಬಾಯ್ ಮಾಡು. ಬಾಯ್ ಬಾಯ್.